ನಮ್ಮ ಜೀವನದಲ್ಲಿ ಭಯ ಎನ್ನುವುದು ಮನುಷ್ಯನ ಮನಸ್ಸಿನ 7 ಮೂಲಭೂತ ಭಾವನೆಗಳಲ್ಲಿ ಒಂದು. ಹಾಗಾಗಿ ಸಿಟ್ಟು, ಸಿಡುಕು, ಸಂತೋಷಗಳಂತೆಯೇ ಭಯವೂ ಸಹ ಎಲ್ಲ ಮನುಷ್ಯರಲ್ಲಿಯೂ ಇರುತ್ತದೆ. ಭಯ ಹಲವರಲ್ಲಿ ಸಹಜವಾಗಿ ಎನ್ನುವಂತಿದ್ದರೆ, ಕೆಲವರಲ್ಲಿ ಅದು ಅಸಹಜ ಎನ್ನುವಷ್ಟರ ಮಟ್ಟಿಗೆ ವ್ಯಕ್ತವಾಗುತ್ತದೆ. ಹೀಗಾದಾಗ ಅದು ಅವರಿಗೂ ಹಾಗೂ ಅವರ ಮನೆಯವರಿಗೂ ಸಮಸ್ಯೆಯಾಗಿ ಪರಿಣಮಿಸುತ್ತದೆ. ನಿಮ್ಮ ಭಯವನ್ನು ಎದುರಿಸಬೇಕಾದಾಗ ಮೊದಲು ಹೆದರಿಕೆಯ ಜೊತೆಗೆ ಸ್ವಲ್ಪ ಮುಜುಗರ, ಸಂಕೋಚವೆಲ್ಲವೂ ಸಾಮಾನ್ಯ. ನಿಮ್ಮ ಪ್ರಯತ್ನವನ್ನು ಯಾರಾದರೂ ಆಡಿಕೊಂಡರೆ, ಹಾಸ್ಯ ಮಾಡಿದರೆ ಎಂದೆಲ್ಲ ಮನಸ್ಸಿಗೆ ಅನಿಸಿರಬಹುದು. ಆದರೆ ಈ ಒಂದು ಹಂತ ಹೆಚ್ಚು ಕಾಲ ಉಳಿಯುವುದಿಲ್ಲ. ಒಂದು ಸಲ ನೀವು ನಿಮ್ಮ ಪ್ರಯತ್ನದಲ್ಲಿ ಸುಧಾರಣೆ ಕಾಣುತ್ತೀರೋ, ಆ ಕ್ಷಣವೇ ಟೀಕೆಗಳು ಕಡಿಮೆಯಾಗುತ್ತವೆ. ಅದೇ ಜನಗಳು ನಿಮ್ಮ ಪ್ರಶಂಸಿಸುತ್ತಾರೆ. ಆದಷ್ಟು ನಿಮ್ಮ ಗಮನವೆಲ್ಲ ನಿಮ್ಮ ಭಯದ ಮೇಲೆ ಪ್ರಭುತ್ವ ಸಾಧಿಸುವ ಕಡೆ ಇರಲಿ. ಇಲ್ಲದಿದ್ದರೆ ನಿಮ್ಮ ಭಯಕ್ಕೆ ನೀವೇ ಶಾಶ್ವತವಾಗಿ ಗುಲಾಮರಾಗಬೇಕಾಗುತ್ತದೆ. ಸೋತರೂ ಸಹ ಸೋಲನ್ನು ಅನುಭವಿಸಿ ಎದ್ದು ಮುಂದಕ್ಕೆ ಸಾಗಿ. ಆದರೆ ತಪ್ಪಿಸಿಕೊಂಡು ದೂರ ಹೋಗುವ ನಿರ್ಧಾರ ಯಾವತ್ತಿಗೂ ಮಾಡಬೇಡಿ. ಸೋಲಿನಲ್ಲಿ ಅಡಗಿರುವ ಪಾಠವನ್ನು ಕಲಿಯಿರಿ. ಇದನ್ನೇ ಸಾಮರ್ಥ್ಯವಾಗಿ ಬಳಸಿಕೊಳ್ಳಿ. ಸೋಲನ್ನು ಅವಮಾನವೆಂದು ಪರಿಗಣಿಸಬೇಡಿ, ಬದಲು ಸಾಧನೆಯ ಅಡಿಪಾಯವೆಂದು ಪರಿಗಣಿಸಿ. ಸೋಲು ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ನಮ್ಮ ಮಿತಿಗಳನ್ನು ದಾಟುವಂತೆ ಮಾಡಿ ಗೆಲುವಿನ ದಾರಿಯಲ್ಲಿ ಕೊಂಡೊಯ್ಯುತ್ತದೆ. ಸೋಲು ನಿಮ್ಮ ದೃಷ್ಟಿಯಲ್ಲಿ ಕಲಿಕೆಯ ಮೆಟ್ಟಿಲಾಗಬೇಕೇ ಹೊರತು ನಿಮ್ಮ ದೌರ್ಬಲ್ಯ ಅಥವಾ ತಪ್ಪಿನ ಸಂಕೇತವಾಗಿರಬಾರದು. ಈ ಸೋಲಿನ ಭಯದಿಂದ ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡಿ. ಭಯವನ್ನು ದಾಟಿದರೆ ಮುಂದೆ ಗೆಲುವು ಇದೆ ಎನ್ನುವುದು ಮರೆಯಬೇಡಿ.